ತಾಲೂಕಿನ ನಿಟ್ಟೂರು ರೈಲ್ವೆ ಗೇಟ್ ಬ್ರಿಡ್ಜ್ ಮಾಡುವುದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ದತೆ ಮಾಡಲಾಗಿದ್ದು, ಸ್ಥಳಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ರೈಲ್ವೆ ಬ್ರಿಡ್ಜ್ ಹಾಗೂ ಸ್ಥಳೀಯರು ಒಂದಷ್ಟು ಜಾಗವನ್ನ ಬಿಟ್ಟುಕೊಟ್ರೆ ಪಕ್ಕದಲ್ಲಿಯೇ ರಸ್ತೆಯನ್ನು ಸಹ ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಕೆಲಸವನ್ನು ಮಾಡುತ್ತೇವೆ ಎಂದು ತಿಳಿಸಿದರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಶೇಖರ್ ಬಾಬು ಮಾತನಾಡಿ, ನಿಟ್ಟೂರು, ಕಡಬ, ಮೈಸೂರಿಗೆ ತೆರಳುವಂತಹ ಭಾಗದಲ್ಲಿ ಸಾಕಷ್ಟು ರೀತಿಯ ಸಮಸ್ಯೆ ಈ ಭಾಗದಲ್ಲಿ ನಿರ್ಮಾಣವಾಗುತ್ತಿದ್ದು, ರೈಲ್ವೆ ಬ್ರಿಡ್ಜ್ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಈ ಭಾಗದ ಜನರಿಗೆ ಸಾಕಷ್ಟು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬ್ಯಾಟರಂಗಿಗೌಡ, ಮುಖಂಡರಾದ ಎಸ್ಟಿ ದಿಲೀಪ್ ಕುಮಾರ್, ಎನ್ಸಿ ಪ್ರಕಾಶ್, ಜಿಎನ್ ಬೆಟ್ಟಸ್ವಾಮಿ, ಬಿಜೆಪಿ ಅಧ್ಯಕ್ಷ ಪಂಚಾಕ್ಷರಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪ್ರಭಾಕರ್ ಸೇರಿದಂತೆ ಬಿಜೆಪಿಯ ಹಲವು ಮುಖಂಡರುಗಳು, ಜೆಡಿಎಸ್ನ ಹಲವು ಮುಖಂಡರುಗಳು, ಗ್ರಾಮಸ್ಥರು, ಸಾರ್ವಜನಿಕರು ಭಾಗಿಯಾಗಿದ್ದರು. रैलवे स्टेशन का रास्ता है ना, उधर तक अली मुंदे होता है 600 मीटर तक सुनिए कितने मीटर होना चाहिए सर ಆಯ್ತನಪ್ಪ ನಿಮಗೆ ಎಷ್ಟು ಬೇಕು ಅಷ್ಟೇ ಮಾಡ್ತೀವಿ. ನೀವು ದೇವಸ್ಥಾನ ನೋಡ್ತಾ ಸರ್ ಅಲ್ಲ ರೈಲ್ವೆ ಸ್ಟೇಷನ್ ರೋಡ್ ಹೋಯ್ತಣ್ಣ, ರೈಲ್ವೆ ಸ್ಟೇಷನ್ ನೆಕ್ಸ್ಟ್ ರೈಲ್ವೆ ಸ್ಟೇಷನ್ ಇಲ್ಲೇ ಅಣ್ಣ ಅವರು ಅಯ್ಯೋಂದು ಹೋಗ್ಬಿಟ್ಟಿದ್ರು. ಇಲ್ಲೊಂದು ರೈಲ್ವೆ ಬ್ರಿಡ್ಜ್ ಆಗಿಲ್ಲ ಅಂತ ದನ ಕರು ಹೊಡ್ಕೊಂಡು ಹೋಗೋದ್ರಿಂದ ಹಿಡಿದು ಎಲ್ಲದಕ್ಕೂ ಪಾಪ ತೊಂದರೆ ಅನುಭವಿಸ್ತಿದ್ರು. ಏನು ಫ್ಲೈಓವರ್ ಈ ನಿಟ್ಟೂರ ಮತ್ತು ಮೈಸೂರಿನ ರಸ್ತೆಗೆ ಫ್ಲೈಓವರ್ ಮಾಡಿದ್ದಾರೆ. ಅದ್ರ ವಿಚಾರವಾಗಿ ಇವತ್ತೇನು ರಾಜ್ಯ ಸಚಿವರಾದಂಥ ರೈಲ್ವೆ ಸಚಿವರಾದ ವಿ ಸೋಮಣ್ಣವ್ರು ಆಗಮಿಸಿದ್ರು. ಅವ್ರನ್ನೆಲ್ಲ ಅದು ಅಭೂತಪೂರ್ವವಾಗಿ ಬರಮಾಡಿಕೊಂಡು ಅಲ್ಲಿಗೆ ಸೈಟ್ಗೆ ಹೋಗಿ ಅವರೆಲ್ಲ ಹೇಳಿದ್ರು. ಇವತ್ತು ಈ ಗ್ರಾಮಕ್ಕೆ ಏನಿತ್ತು ಅಂದ್ರೆ ಒಂದು ಕ್ವಶನ್ನು, ಎಷ್ಟು ಸ್ಟ್ರೆಚ್ಗೆ ಬರ್ತಿದ್ದು ಫ್ಲೈಓವರ್ ಅಂತ ಇತ್ತು. ರೈಲ್ವೆ ಟ್ರ್ಯಾಕಿಂದ ಊರ ಕಡೆಗೆ 600 ಮೀಟ್ರ್ ಬರುತ್ತೆ ಅನ್ನೋ ಮಾತನ್ನ ಇಂಜಿನಿಯರ್ಸ್ ಹೇಳಿದ್ದಾರೆ. ಪಾಪ ಗ್ರಾಮದವ್ರಿಗೆ ಮುಂಚೆ 300 ಮೀಟ್ರ್ ಬರುತ್ತೆ ಅಂತ ಇತ್ತು. 300 ಮೀಟ್ರ್ ಅಂದ್ರೆ ಹೈಟ್ ಆಗೋದು, ಆಗಾಗ 600 ಮೀಟ್ರ್ ಅಂದರು. ಗ್ರಾಮದವ್ರು ಏನಾರ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಅವ್ರಿಗೊಂದು ಸ್ವಲ್ಪ ಎಲ್ಲಿಗೆ ಅಡ್ಜಸ್ಟ್ ಮಾಡೋಕ್ಕಾಗುತ್ತೋ ಅಲ್ಲಿಗೆ ಅಡ್ಜಸ್ಟ್ ಮಾಡಿ ಪ್ಲಾನಿಂಗ್ ಕಂಪ್ಲೀಟ್ ಮಾಡಿ ಅನ್ನೋ ಮಾತನ್ನು ಎಲ್ಲರ ಮುಂದೆನೇ ಸೋಮಣ್ಣ ಅವರು ಹೇಳೋಗಿದ್ದಾರೆ.